ಇರಾಕ್ನಲ್ಲಿರುವ ಅಮೆರಿಕದ ನೆಲೆಗಳ ಮೇಲೆ ದಾಳಿ ನಡೆಸಲಾಗಿದೆ. ವಾಸಿತ್ ಪ್ರದೇಶದಲ್ಲಿರುವಂತಹ ಅಮೆರಿಕ ಸೇನಾ ನೆಲೆ ಮಿಸೈಲ್ ಹಾಗೂ ಡ್ರೋನ್ ಮೂಲಕ ಇರಾನ್ ದಾಳಿಯನ್ನ ನಡೆಸಿದೆ. ಅಲ್ ಖಾಸಿಮ್ ಏರ್ಪೋರ್ಟ್ ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಲಾಗಿದೆ. ಅಮೆರಿಕದ ಸೆಂಟ್ರಲ್ ಕಮಾಂಡ್ ಕಚೇರಿಯೇ ಈ ಒಂದು ದಾಳಿಯಲ್ಲಿ ಪ್ರಮುಖ ಟಾರ್ಗೆಟ್. ಸೇನಾ ನೆಲೆಯಲ್ಲಿರುವಂತಹ ಸೆಂಟ್ರಲ್ ಕಮಾಂಡ್ ಕಚೇರಿ ನೋಡಿ, ಯುದ್ಧಗಳು ಯಾವ ರೀತಿಯಾಗಿ ಮುಂದುವರಿತಾನೆ ಇದೆ ಅನ್ನೋದನ್ನ ಇರಾಕ್ನಲ್ಲಿರುವಂತಹ ಅಮೆರಿಕದ ನೆಲೆಗಳ ಮೇಲೆ ದಾಳಿಯನ್ನು ನಡೆಸಿರುವುದಿಲ್ಲ. ವಾಸಿತ್ ಪ್ರದೇಶದಲ್ಲಿರುವಂತಹ ಅಮೆರಿಕ ಸೇನಾ ನೆಲೆ ಮಿಸೈಲ್ ಹಾಗೂ ಡ್ರೋನ್ ಮೂಲಕ ಇರಾನ್ ದಾಳಿಯನ್ನು ನಡೆಸಿದೆ. ಇರಾನ್ ಸೈಲೆಂಟಾಗಿ ಕೂತಿಲ್ಲ. ಅಲ್ ಖಾಸಿಮ್ ಏರ್ಪೋರ್ಟನ್ನು ಟಾರ್ಗೆಟ್ ಮಾಡಿಕೊಂಡು ಈ ದಾಳಿಯನ್ನು ನಡೆಸಲಾಗಿದೆ. ನೀವು ನೋಡ್ಬೋದು ಯಾವ ರೀತಿಯಾಗಿ ಹೊತ್ತಿ ಉರಿದಿದೆ ಅಂತ. ಈಗಲೂ ಕೂಡ ಕಪ್ಪು ಕಾರ್ಮೋಡದ ಹೊಗೆ ದಟ್ಟವಾಗಿ ಆವರಿಸ್ಬಿಟ್ಟಿದೆ. ಅಲ್ಲಿ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಕಚೇರಿಯೇ ಈ ಒಂದು ಇರಾನ್ನ ದಾಳಿಯಲ್ಲಿ ಪ್ರಮುಖವಾಗಿತ್ತು. ಸೇನಾ ನೆಲೆಯಲ್ಲಿರುವಂತಹ ಸೆಂಟ್ರಲ್ ಕಮಾಂಡ್ ಕಚೇರಿ ಇದಾಗಿತ್ತು. ಇದನ್ನು ಭೀಕರವಾಗಿ ಸ್ಫೋಟಿಸೋದೇ ಗುರಿಯಾಗಿತ್ತು. ಅಮೆರಿಕದ ಸೆಂಟ್ರಲ್ ಕಮಾಂಡ್ ಕಚೇರಿಯೇ ಟಾರ್ಗೆಟ್ ಆಗಿತ್ತು. ಅಲ್ ಖಾಸಿಮ್ ಏರ್ಪೋರ್ಟನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಿರೋದಿಲ್ಲ ಇರಾನ್. איזה שריפה ביד חרוצים, אתם לא מאמינים איזה בום בלייב. איזה שריפה ביד חרוצים.